ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರುವ ವಿವಾಹಿತೆ ಮಹಿಳೆಯ ದುರಂತ ಕಥೆ ಅಂತ ಇದನ್ನು ಹೇಳ್ಬೋದು. 2 ವರ್ಷದ ಮಗು ಇರುವಂತಹ ಮಹಿಳೆ. ನಿಜಕ್ಕೂ ಇದು ನಡೆದಿರುವಂತಹ ಘಟನೆ ಎಲ್ಲಿ ನಡೆದಿದೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸಂಪಾಜೆ ಗ್ರಾಮದ ಕಡೆಪಾಲ ಎಂಬಂತಹ ಸ್ಥಳದಲ್ಲಿ ನಡೆದಿದೆ. ನೀವು ಇಲ್ಲೊಂದು ಮನೆ ನೋಡ್ತಾ ಇದ್ದೀರಿ, ಭವ್ಯವಾದಂತಹ ಮನೆ. ಈ ಮನೆಯ ಮಹಡಿಯಲ್ಲಿ ಆಕೆಯ ದುರಂತ ಸಾವು, ನಿಗೂಢ ಸಾವು ನಡೆದಿದೆ. ನಿಜಕ್ಕೂ ಕೂಡ ಈ ಒಂದು ಘಟನೆಯ ಬಗ್ಗೆ ಸ್ಥಳೀಯರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಈ ಪ್ರಕರಣ ನಡೆದಿರುವಂಥದ್ದು ಒಂದು ಕಡೆಯಲ್ಲಿ ಆಕೆ ಫಾತಿಮತ್ ಇಶಾನಾ ಅನ್ನುವಂತಹ ಮಹಿಳೆ ಈಗಾಗಲೇ ದುರಂತ ಸಾವಿಗೀಡಾಗಿದ್ದವರು. ಅವರ ಹಸ್ಬೆಂಡ್ ಹೆಸರು ಅನ್ಸಾರ್ ಅಂತ ಹೇಳಿ. ಭಾಳಷ್ಟು ವರ್ಷಗಳಿಂದ ಅನ್ಸಾರ್ ಅವರು ವೃತ್ತಿ ನಿರತರಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಇಶಾನಾ ಅವರು ಅವರ ಮಾವ, ಅತ್ತೆ ಹಾಗೂ ನಾದಿನಿಯ ಜೊತೆಗೆ ಹಾಗೂ ಪುಟ್ಟ ಮಗುವಿನ ಜೊತೆಗೆ ಈ ಮನೆಯಲ್ಲಿ ವಾಸವಾಗಿರ್ತಾರೆ. ಇದೇ ಯಾಕೋ ಏನೋ ಕಳೆದ ಕೆಲವು ಸಮಯಗಳಿಂದ ಕೌಟುಂಬಿಕ ಕಲಹಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿಗಳು ಕೇಳ್ತಾರೆ. ಕೆಲವರು ನೋಡಿದವರು ಹೇಳ್ತಾರೆ ಕೌಟುಂಬಿಕ ಕಲಹಗಳು ಅಂತ. ಆದರೆ ತೀರಾ ಒಂದು ನಿಗೂಢವಾಗಿ ಆಕೆ ಇವತ್ತು ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಅಷ್ಟು ತನಕ ಹೋಗ್ಬೋದಾ ಅನ್ನುವಂಥದ್ದು ಅನುಮಾನಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದರೆ ತುಂಬ ಡೌಟ್ಸ್ ಇದೆ ಈ ಪ್ರಕರಣದಲ್ಲಿ. ಅಂದರೆ ಈ ಏನು ಅವರ ಮನೆಯವರಿದ್ದಾರೆ, ಅವರೇ ಏನಾದರೂ ಅಟ್ಯಾಕ್ ಮಾಡಿ ಆಕೆ ಜೀವ ಕಳ್ಕೊಂಡಿದ್ದಾರಾ? ಮನೆಯವರು ಹೇಳ್ತಾ ಇದ್ದಾರೆ ಇಲ್ಲ, ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ ನೇಣು ಬಿಗಿದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ರೂಮಲ್ಲಿ ಅಲ್ಲಿಗೆ ಸಂಬಂಧಪಟ್ಟಾಗ ಎಲ್ಲಿ ಅವರು ನೇಣು ಬಿಗಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾರೋ ಆ ಜಾಗದಲ್ಲಿ ಒಂದು ಫ್ಯಾನ್ ಆಗಲಿಲ್ಲ. ಮತ್ತು ಅವ್ರು ಹೇಳ್ತಾ ಇದ್ದಾರೆ ಟವಲೆಲ್ಲ ಇಡುವಂಥ ರಾಡ್ ಮೇಲೆ ನೇಣು ಹಾಕ್ಕೊಂಡಿದ್ದಾರೆ ಅಂತ. ಅಲ್ಲೂ ಕೂಡ ಹಾಕೋ ಸಾಧ್ಯತೆ ಇಲ್ಲ, ಯಾಕಂದರೆ ಅವರ ಕಾಲು ನೆಲಕ್ಕೆ ತಾಗುತ್ತೆ, ಅಷ್ಟು ಅಡಿಯಲ್ಲಿ ಅದು ಇದೆ ಅಂತೆ. ಹಾಗಾಗಿ ಇದೆಲ್ಲವೂ ಕೂಡ ಭಾಳಷ್ಟು ನಿಗೂಢವಾಗಿದೆ. ಒಂದು ಕಡೆಯಲ್ಲಿ ಈಗಾಗಲೇ ಆ ಪ್ರಕರಣದ ಬಗ್ಗೆ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಆಕೆಯ ಮೇಲೆ ಅಂದರೆ ಕತ್ತಿನ ಭಾಗದಲ್ಲಿ ಸಣ್ಣ ಮಾರ್ಕ್ ಇದೆ ಮತ್ತು ದೇಹದ ಹೊಟ್ಟೆಯೊಳಗೆ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಈ ಪ್ರಕರಣ ಏನು? ಆಕೆಯ ಮತ್ತು ಆಕೆಯ ಕುಟುಂಬದ ಮಧ್ಯೆ ನಡೆದಿರುವಂಥದ್ದು ಏನು? ಆಕೆಯ ಮನೆಯವರು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ? ಇದು ಕೊಲೆ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಇವರು ಹೇಳ್ತಾ ಇದ್ದಾರೆ ಇದು ಆತ್ಮಹತ್ಯೆ ಅಂತೇಳಿ. ಹಾಗೆ ನಿಜವಾಗಿ ನಡೆದದ್ದೇನು ಇಲ್ಲಿ ಅನ್ನೋದನ್ನು ನಾವು ಕೇಳೋಣ. ನಮ್ಮ ಜೊತೆ ಇದ್ದಾರೆ AIKMCCಯ ಆ್ಯಂಬುಲೆನ್ಸ್ನ ಚಾಲಕರು ಹಾಗೆ ಸಮಾಜ ಸೇವಕರು ಆಗಿರುವಂಥ ಸಂಪಾಜೆಯ ತಾಜುದ್ದೀನ್ ಟರ್ಲಿ ಅವರು. ತಾಜುದ್ದೀನ್ ಟರ್ಲಿ ಅವರೇ ನಮಸ್ತೆ. ನಮಸ್ತೆ. ಮೊನ್ನೆ ಫಾತಿಮತ್ ಇಶಾನಾ ಅವರು ಏನು ಅಂತಿಮ ಹಂತದಲ್ಲಿದ್ದಾಗ ಅವರ ಮೇಲೆ ಏನು ಅವ್ರನ್ನ ಕರೆ ಬಂತಲ್ಲ, ಅವ್ರಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ, ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಕರೆ ಬಂದಾಗ ತಕ್ಷಣ ಬಂದದ್ದು ಇವರ ಆ್ಯಂಬುಲೆನ್ಸು. ಹಾಗೆ ಇವರು ಬಂದು ನೋಡಿದ್ದು ಇವರಿಗೆ ಗೊತ್ತಿದೆ, ಇಲ್ಲಿಯೇ ಅವ್ರು ಬಂದ ಅಲ್ಲಿವರೆಗೆ ಅವ್ರಿಗೆ ಗೊತ್ತಿದೆ ಏನೇನು ಆಗಿದೆ ಅನ್ನುವಂಥದ್ದು. ಸರ್, ಇಲ್ಲಿ ನೀವು ಈ ಮನೆಗೆ ಬಂದಿದ್ರಿ ಮೊನ್ನೆ, ಏನೇನಾಯಿತು ಸರ್? ನೀವು ಬಂದಾಗ ಎಲ್ಲಿ ಅವರಿದ್ದರು, ಏನಾಯಿತು? ನನಗೆ ಅದು ಮಾಹಿತಿ ಬಂತು, ಇಲ್ಲಿ ಏನೋ ಇನ್ಸಿಡೆಂಟ್ ಆಗಿದೆ. ಯಾವ ರೀತಿ ಆಗಿದೆ ಅಂತೇಳಿ ಬರಲಿಲ್ಲ. ಇನ್ಸಿಡೆಂಟ್ ಆಗಿದೆ, ಎಮರ್ಜೆನ್ಸಿ ಗಾಡಿ ಬೇಕು, ಆಂಬುಲೆನ್ಸ್ ಬೇಕು ಅಂತೇಳಿ ತಕ್ಷಣ ನಾನು ಹೊರಟು ಬಂದಿದ್ದೇನೆ. ಬಂದು ಇಲ್ಲಿ ಗಾಡಿ ಇಟ್ಟು ನನಗೆ ಅವರ ಪರಿಸ್ಥಿತಿ ಕಂಡೀಷನ್ ಹೇಗಿದೆ ಅಂತೇಳಿ ಕೂಡ ನನಗೆ ಗೊತ್ತಿಲ್ಲ. ನಾನು ಗಾಡಿ ಇಟ್ಟು ಸ್ಟ್ರೆಚ್ಚರ್ ಒಳಗಡೆ ಬೇಕಾ, ಅವರೇ ಬರ್ತಾರಾ, ಯಾವ ಕಂಡೀಷನ್ ಇದೆ ನಮಗೆ ಗೊತ್ತಿಲ್ಲ. ಅವರೇ ಬರ್ತಾರಾ ಅಂತ ಕೇಳುವಾಗ ಇಲ್ಲ, ಒಬ್ಬರು ಹೇಳಿದರು ಇಲ್ಲ ಅನ್ಕಾನ್ಷಿಯಸ್ ಇದೆ. ಹಾಗೆ ಗಾಡಿಯಿಂದ ಸ್ಟ್ರೆಚ್ಚರ್ ಇಳಿಸಿ ಒಳಗೆ ತೊಗೊಂಡು ಹೋಗುವಾಗ ಇದೇ ಮನೆಯ ಫಸ್ಟ್ ಜಾಗದಲ್ಲಿ ಅವರು ಮಲ್ಕೊಂಡಿದ್ರು. ನೀವು ಹೊದ್ದು ಇಲ್ಲಿ ಇದರ ಒಳಗಡೆ ಹೋದ್ರಿ? ಇದರ ಮನೆ ಒಳಗಡೆ ಫಸ್ಟ್ ಫ್ರಂಟಲ್ಲಿರುವಂಥ ಹಾಲ್ನಲ್ಲಿ ಒಂದು ಲೇಡಿ ಮಲ್ಕೊಂಡಿದ್ರು. ಮತ್ತು ನಾನು ಯಾವುದೇ ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಇರುವಂಥವರೊಬ್ಬನು ಹನೀಫ್ ಅಂತೇಳಿ ಒಬ್ಬರು ಇದ್ದರು, ಇಲ್ಲಿ ಕಡಪಾಲದವರೇ. ಅವರು ನಾನು ಬರುವಾಗಲೇ ಇಲ್ಲಿದ್ದರು. ಅವರ ಮುಖಾಂತರ ಆ ಸ್ಟ್ರೆಚ್ಚರಿಗೆ ಏನು ಪೇಷಂಟು ಅವರನ್ನು ಸ್ಟ್ರೆಚ್ಚರಿಗೆ ಶಿಫ್ಟ್ ಮಾಡಿ ಬೇಗ ಆಂಬುಲೆನ್ಸಿಗೆ ಕರ್ಕೊಂಡು ಬಂದು ಆಂಬುಲೆನ್ಸಿಗೆ ಶಿಫ್ಟ್ ಮಾಡಿದೆ. ಆಂಬುಲೆನ್ಸು ಶಿಫ್ಟ್ ಮಾಡಿ ಮತ್ತು ನಾನು ಟೈಮ್ ವೇಸ್ಟ್ ಮಾಡಲಿಕ್ಕೆ ನೋಡಲಿಲ್ಲ. ಯಾವ ಕಂಡೀಷನಲ್ಲಿ ಇದೆ ಅಂತೇಳಿ ಗೊತ್ತಿಲ್ಲ, ಅನ್ಕಾನ್ಷಿಯಸ್ ಇತ್ತು. ಆಂಬುಲೆನ್ಸಲ್ಲಿ ಶಿಫ್ಟ್ ಮಾಡಿ KVGಗೆ ಆದಷ್ಟು ಬೇಗ ತಲುಪಿಸಬೇಕು ಅಂತೇಳಿ ಹಿನ್ನೆಲೆಯಲ್ಲಿ KVG ಆಸ್ಪತ್ರೆಗೂ ಕೂಡ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದೆ, ಈ ಥರ ಒಂದು ಪೇಷಂಟ್ ಬರ್ತಾಯಿದೆ, ಅನ್ಕಾನ್ಷಿಯಸ್ ಇದೆ ಅಂತೇಳಿ. ಯಾಕೆಂತೇಳಿದರೆ ಅವರು ಕೂಡ ಸ್ವಲ್ಪ ಅಲರ್ಟಾಗಿ, ಅವರು ಆ ಕಡೆ ಈ ಕಡೆ ಡಾಕ್ಟರ್ಸ್ಗಳು ಇದ್ದರೆ ಕೂಡ ಎಲ್ಲ ಅಲರ್ಟಾಗಿ ಕ್ಯಾಶುಯಾಲಿಟಿಯಲ್ಲಿ ಇರಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ಅವರಿಗೂ ಕೂಡ ಇನ್ಫಾರ್ಮ್ ಮಾಡಿ ನಾನು ಇಲ್ಲಿಂದ ಕರ್ಕೊಂಡೋಗಿದ್ದೇನೆ. ಕರ್ಕೊಂಡೋಗಿ ಅಲ್ಲಿ ಡಾಕ್ಟ್ರು ಹೋದ ತಕ್ಷಣ ಅಲ್ಲಿ CPR ಎಲ್ಲ ಮಾಡಿದರು. ವೆಂಟಿಲೇಟರ್ ಹಾಕಲಿಕ್ಕೆ ಕೂಡ ಮುಂದಾದರು, ವೆಂಟಿಲೇಟರ್ ಅಳವಡಿಸಿ ಏನೋ ಜೀವ ಉಳಿಸಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ. ನಂತರ ಅವರಿಗೂ ಕೂಡ ಗೊತ್ತಾಯಿತು ಇದು ಜೀವ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ, ವೆಂಟಿಲೇಟರ್ ಹಾಕಿದರೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಾಯಿತು. ಮತ್ತು ಅವರು ಒಂದು 5 ನಿಮಿಷ ಕಳೆದ ಮೇಲೆ ಕನ್ಫರ್ಮ್ ಕೂಡ ಹೇಳಿದರು, ಇಲ್ಲ ಇದು ಡೆತ್ ಆಗಿದೆ, ಉಳಿಯೋದಿಲ್ಲ ಅಂತ ಕನ್ಫರ್ಮ್ ಕೂಡ ಹೇಳಿದರು ಅವರು. ನೀವಿಲ್ಲಿ ಬಂದಾಗ ನಿಮಗೆ ಯಾವ ಥರ ಕಾಣ್ತು? ಅದು ಒಂದು ಸಸ್ಪೆಕ್ಟ್ ರೀತಿಯಲ್ಲಿ ಇತ್ತಾ? ಅದು
ಇಲ್ಲ, ನಾವು ಹೇಗೆ ಅಂತ ಹೇಳಿದರೆ, ನಾವು ಇಲ್ಲಿ ಬರುವಾಗ ಈ ಮನೆಯಲ್ಲಿ ಯಾರಿದ್ದಾರೆ, ಈ ಮನೆಯ ಪೊಸಿಷನ್ ಏನಿದ್ದಾರೆ, ಈ ಮನೆಯಲ್ಲಿ ಎಷ್ಟು ಜನ ಸೇರಿದ್ದಾರೆ, ಯಾವುದು ನಮ್ಮ ಮೈಂಡಲ್ಲಿ ಅದು ಬರುವುದಿಲ್ಲ. ನಮಗೆ ಕರೆ ಬಂದಿರೋದು ಒಂದು ಪೇಷಂಟ್ ಇದ್ದಾರೆ, ಅವರನ್ನು ಕರ್ಕೊಂಡು ಹೋಗಬೇಕು. ಅವರು ಯಾಕಾಗಿ ಆ ಥರ ಆಯಿತು, ಹೇಗೆ ಪೇಷಂಟ್ ಆದರು, ಅದನ್ನು ಯಾವುದು ಕೂಡ ನೋಡುವಷ್ಟು ತಾಳ್ಮೆ ಇರುವುದಿಲ್ಲ, ಸಮಯವೂ ಕೂಡ ಇರುವುದಿಲ್ಲ. ಒಂದೊಂದು ನಿಮಿಷವೂ ಕೂಡ ಲೇಟ್ ಆದರೆ ಆಸ್ಪತ್ರೆ ತಲುಪಿಸಲು ಕೂಡ ನಾವು ಲೇಟ್ ಆಗ್ತದೆ. ಅದಕ್ಕೋಸ್ಕರ ಯಾವುದನ್ನು ನಾವು ನೋಡುವುದಿಲ್ಲ. ಈ ಥರ ಒಂದು ಮಾಹಿತಿ ಬಂದಾಗ, ಆಂಬ್ಯುಲೆನ್ಸ್ ಬೇಕು ಅಂತೇಳಿ ಬಂದಾಗ ಹೊರಟು ಬರುವುದು, ಅಲ್ಲಿ ಇರುವ ಪೇಷಂಟನ್ನು ಕರ್ಕೊಂಡು ಹೋಗೋದು ಮಾತ್ರ ನಮ್ಮ ಉದ್ದೇಶ ಇರ್ತದೆ. ಯಾಕಂತೇಳಿ ಆ ಒಂದು ಜೀವ ಉಳಿಸಬೇಕು ಅಂತೇಳಿ ಹಿನ್ನೆಲೆಯಲ್ಲಿ ಬಂದಾಗ ಇಲ್ಲೇ ಏನು ಆ ಯುವತಿಯಲ್ಲಿ ಮಧ್ಯದಲ್ಲಿ ಮಲ್ಕೊಂಡಿದ್ರು. ನಾವು ಸ್ಟ್ರೆಚ್ಚರಲ್ಲಿ ಎತ್ತಿ ಅವರನ್ನು, ಯಾರು ಹನೀಫ್ ಕೂಡ ಇದ್ದರು, ಹನೀಫ್ ಜೊತೆಯಲ್ಲಿ ಆ ಸ್ಟ್ರೆಚ್ಚರಲ್ಲಿ ಮಲಗಿಸಿ ಮತ್ತೆ ಟೈಮ್ ವೇಸ್ಟ್ ಮಾಡಲಿಕ್ಕೆ. ಆದರೆ ಸ್ವಲ್ಪ ಇವರು ಯಾವುದೇ ರೀತಿಯ ಈ ಮನೆಯವರು ಯಾರಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಹೆಂಗಸರಿದ್ದರು, ಗಂಡಸರಿದ್ದರು, ಅವರ ತಾಯಿ ಕೂಡ ಇದ್ರಂತೆ. ಇದೆಲ್ಲ ನನಗೆ ಗೊತ್ತಾಗೋದು ನಂತರ, ಡೆತ್ ಆದ ಮೇಲೆ ನನಗೂ ಗೊತ್ತಾಗೋದು ಇದು ಇವರ ತಾಯಿ, ಇದು ಇವರ ಅತ್ತೆ ಅಂತೇಳಿ. ನನಗೆ ಯಾರನ್ನಷ್ಟು ಪರಿಚಯನೂ ಇಲ್ಲ, ನನಗೆ ಗೊತ್ತಾಗಲಿಲ್ಲ. ಅದನ್ನು ನೋಡುವಷ್ಟು ಸಮಯಾವಕಾಶ ಕೂಡ ನನಗಿಲ್ಲ. ಆದರೆ ಮನೆಯೊಳಗೆ ಬಂದಾಗ ಸ್ವಲ್ಪ ಗೊಂದಲ ನನ್ನ ಮನಸ್ಸಿಗೆ ಇತ್ತು. ಇವರ ರೆಸ್ಪಾಂಡಲ್ಲಿ, ಯಾರು ಮನೆಯವರಾಗಲಿ ಇಲ್ಲಿ ಇದ್ದಂಥ ಜನರಲ್ಲಿ ಹನೀಫ್ನನ್ನು ಬಿಟ್ಟು ಬೇರೆ ಉಳಿದ ಯಾರಲ್ಲೂ ಕೂಡ ದೊಡ್ಡ ಒಂದು ಸೀರಿಯಸ್ನೆಸ್ ಅಲ್ಲಿ ಇರಲಿಲ್ಲ. ನನಗೆ ಸ್ವಲ್ಪ ಮನಸ್ಸಿಗೆ ಡೌಟ್ ಆಯಿತು, ಸ್ವಲ್ಪ ಬೇಜಾರು ಆಯಿತು. ಯಾಕೆ ಇವರು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅವರ ಮನೆಯಲ್ಲಿ ಏನು ಸೀರಿಯಸ್ನೆಸ್ ಇಲ್ಲ. ಇವರು ಹನೀಫ್ ಮಾತ್ರ ಸ್ವಲ್ಪ ಸೀರಿಯಸ್ಸಲ್ಲಿ ಅವ್ರ ಹತ್ರನೂ ಮಾತಾಡ್ತಾ ಇದ್ದಾರೆ, ಬೇಗ ಹಿಡ್ಕೊಳ್ಳಿ, ಬೇಗ ಹಾಕಿ, ಬೇಗ ಆಂಬುಲೆನ್ಸಲ್ಲಿ ಕೂತ್ಕೊಳ್ಳಿ, ಹೋಗಿ ಅಂತೇಳಿ ಅವರು ಸ್ವಲ್ಪ ಸೀರಿಯಸ್ನೆಸ್ ತೋರ್ತಾ ಇದ್ದರು. ಉಳಿದವರು ಯಾರು ಅಷ್ಟು ದೊಡ್ಡ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ನನಗೂ ಕೂಡ ಏನೋ ಸ್ವಲ್ಪ ಸಂಶಯ ಆಯಿತು. ಆದರೆ ಅದನ್ನೆಲ್ಲ ಥಿಂಕ್ ಮಾಡಲಿಕ್ಕೆ ಸಮಯಾವಕಾಶ ಇರಲಿಲ್ಲ. ನಂತರ ನಾನು ಆಸ್ಪತ್ರೆಗೆ ಹೋಗಿ ಇವರು ಡೆತ್ ಆಗಿದ್ದಾರೆ, ಮುಂದಿನ ಏನು ಮಾತುಕತೆಗಳು ನಡೆಯುವಾಗ ಈ ಥರ ಆಗಿದೆ, ಗೊಂದಲ ಆಗಿದೆ ಅಂತ ಹೇಳುವಾಗ ಇದು ಕೂಡ ನನಗೆ ಫ್ಲ್ಯಾಶಲ್ಲಿ ಬರ್ತಾಯಿದೆ, ಇವರು ಯಾಕೆ ಈ ಥರ ಮಾಡ್ತಾಯಿದ್ರು ಅಂತೇಳಿ. ಮತ್ತು ಯಾವುದನ್ನು ಯೋಚನೆ ಮಾಡಲಿಕ್ಕೆ ಆ ಟೈಮಲ್ಲಿ ಅವಕಾಶ ಇಲ್ಲ, ಸಮಯಾವಕಾಶ ಇರುವುದಿಲ್ಲ. ನಾನು ಆದಷ್ಟು ಬೇಗ ಅವರನ್ನು ಕರ್ಕೊಂಡೋಗಿ ಪ್ರಾಣ ಉಳಿಸಬೇಕು ಅಂತ ಹೇಳುವ ನೆಲೆಯಲ್ಲಿ ಕರ್ಕೊಂಡೋಗಿ ಪ್ರಯತ್ನ ಪಟ್ಟಿದ್ದೇನೆ. ಅದು ಸಾಧ್ಯ ಆಗಲಿಲ್ಲ. ಈಗ ಅವರ ಮೃತದೇಹ ಎಲ್ಲಿದೆ? ಮೊನ್ನೆ ಹೋದಾಗ ಹೇಗೂ ಡೆತ್ ಆಗಿದೆ, ಸುಸೈಡ್ ಆಗಲಿ, ಮರ್ಡರ್ ಆಗಲಿ ಅಥವಾ ಇನ್ನಿತರ ಆಕಸ್ಮಿಕ ಮರಣವಾಗಲಿ ಏನೇ ಇದ್ದರೂ ಕೂಡ ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿ ನಂತರವೇ ವಾರಸುದಾರಿಕ ಮೃತದೇಹವನ್ನು ಬಿಟ್ಟು ಕೊಡಬೇಕು ಅಂತ ಹೇಳುವ ಕಾನೂನಿದೆ. ಆಗ ಅಲ್ಲಿ ಕೂಡ KVGಯಲ್ಲಿ ಅಲ್ಲಿಯೇ ಪೋಸ್ಟ್ಮಾರ್ಟಮ್ ಮಾಡುವುದಾ ಅಥವಾ ಏನು ಅಂತೇಳಿ ಸ್ವಲ್ಪ ಗೊಂದಲ ಇರುವಾಗ ಸ್ವಲ್ಪ ಮೃತ ಹುಡುಗಿಯ ಕಡೆಯ ಸ್ವಲ್ಪ ಜನರಲ್ಲಿ ಬಂದು ಸೇರಿಕೊಂಡಾದ ಮೇಲೆ ಇಲ್ಲ, ಅವರು ಹೇಳಿದರು ಇಲ್ಲಿ ಪೋಸ್ಟ್ಮಾರ್ಟಮ್ ಮಾಡೋದು ಬೇಡ, ಫೊರೆನ್ಸಿಕ್ ಮಾಡಬೇಕು, ನಾವು ಮಂಗಳೂರಿಗೆ ದೇರ್ಲಕಟ್ಟೆಗೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದರು, ಕಣಚೂರಿಗೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದರು, ಬಾಡಿಯನ್ನು ತಗೊಂಡು ಹೋಗ್ತೇವೆ, ಅಲ್ಲಿ ಏನು ಪೋಸ್ಟ್ಮಾರ್ಟಮ್ ಪ್ರಕ್ರಿಯೆ ಅಲ್ಲಿ ಮಾಡ್ತೇವೆ ಅಂತ ಹೇಳಿದರು. ಹಾಗೆ ಇಲ್ಲಿನ ಏನು ಅದಕ್ಕೆ ಬೇಕಾದಂಥ ಪೊಲೀಸ್ ಇಲಾಖೆಯಿಂದ ದಾಖಲೆಗಳು ಏನು ಬೇಕು ಎಲ್ಲವನ್ನು ತಯಾರು ಮಾಡಿ ನಾವು ಅಲ್ಲಿಂದ ಸುಳ್ಯದಿಂದ ರಾತ್ರಿ 1 ಗಂಟೆ ಆಗಿತ್ತು ಮಂಗಳೂರಿಗೆ ಹೊರಡುವಾಗ. ಹಾಗೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನಮ್ಮ ಜೊತೆ ಆಂಬುಲೆನ್ಸಲ್ಲಿ ಕೂತ್ಕೊಂಡು ಬಂದಿದ್ದರು ಮೃತದೇಹದ ಜೊತೆಯಲ್ಲಿ. ನಾವು ಮಂಗಳೂರು ಕಣಚೂರು ಹೋಗುವಂತೆ ಮಾಣಿ ಹತ್ರ ತಲುಪುವಾಗ ಮತ್ತೊಂದು ಕರೆ ಬರ್ತದೆ, ಕಣಚೂರಿಗೆ ಬೇಡ KS ಹೆಗಡೆಗೆ ಮಾಡಿ, ಅಲ್ಲಿ ಒಳ್ಳೆಯದು ಪೋಸ್ಟ್ಮಾರ್ಟಮ್ ಪ್ರಕ್ರಿಯೆ ಅಲ್ಲಿ ಒಳ್ಳೆಯದು, KS ಹೆಗಡೆ ಮಾಡಿ ಅಂತೇಳಿ ನಾವು ಸುಮಾರು 3:30 ಗಂಟೆಗೆ KS ಹೆಗಡೆಗೆ ತಲುಪಿದ್ದೇವೆ. KS ಹೆಗಡೆಯಲ್ಲಿ ಅಲ್ಲಿನ ಪ್ರೊಸೀಜರ್ 1 ಗಂಟೆಯ ಮೇಲೆ ಒಂದು ಪ್ರೊಸೀಜರ್ ಬೇಕಾಗ್ತದೆ. ಅಲ್ಲಿ ಕೂಡ ಡಾಕ್ಟರ್ಸ್ ಬರಬೇಕಾಗ್ತದೆ, ಪರಿಶೀಲನೆ ಮಾಡಬೇಕಾದ ಮೃತದೇಹದ್ದು. ಅದೆಲ್ಲ ಪರಿಶೀಲನೆ ಮಾಡಿ ಅಲ್ಲಿ ಫ್ರೀಸರಲ್ಲಿ ಇಟ್ಟು ನಾವು ನಿನ್ನೆ ಬೆಳಿಗ್ಗೆ ನಾವು ಅಲ್ಲಿಂದ ಬಂದಿದ್ದೆವು. ಮತ್ತು ನಂತರ ನನಗೆ ಒಬ್ಬರನ್ನು ಸಂಪರ್ಕ ಮಾಡುವ ಗೊತ್ತಾಯಿತು, ನಿನ್ನೆ ರಾತ್ರಿ ವೇಳೆಯಲ್ಲಿ ಮೃತದೇಹವನ್ನು ಹುಡುಗಿಯ ಮನೆ, ಕುಂಬ್ರ ಬಳಿ ಇರುವ ಹುಡುಗಿಯ ಮನೆಗೆ ತಂದು ಅಲ್ಲೇ ಸಮೀಪದ ಮಸೀದಿಯಲ್ಲಿ ನಿನ್ನೆ ರಾತ್ರಿ ದಫನ ಮಾಡಲಾಗಿದೆ ಅಂತೇಳಿ ಕೂಡ ಇವತ್ತು ನನಗೆ ಮಾಹಿತಿ ಬಂತು. ಇಷ್ಟೆಲ್ಲ ಘಟನೆ ನಡುವೆ ಫಾತಿಮತ್ ಇಶಾನಾ ಅವರಿಗೆ ಒಂದು ಸಣ್ಣ ಮಗು ಇತ್ತು, 2 ವರ್ಷದ ಮಗು. ಹೌದು. ಇಲ್ಲಿ ಆ ಮಗುವಿನ ಪರಿಸ್ಥಿತಿ ಹೇಗಿತ್ತು? ಅಥವಾ ನೀವು ಇಲ್ಲಿ ಬಂದಾಗ ಏನಾರು ಅಬ್ಸರ್ವ್ ಮಾಡಿದ್ರಾ? ಸಣ್ಣ ಮಗು ಇದ್ದದ್ದನ್ನು ಅಳ್ತಾ ಇದ್ದದನ್ನು ಏನಾರು ಅಬ್ಸರ್ವ್ ಮಾಡಿದ್ರೆ ಆ ಟೈಮಲ್ಲಿ? ನಿಮಗೆ ಗೊತ್ತು, ನೀವು ಆಗಲೇ ಹೇಳಿದ್ರಿ, ಇಲ್ಲ ನಮಗೆ ಅಬ್ಸರ್ವೇಷನ್ ಬರೋದಿಲ್ಲ, ಪೇಷಂಟ್ ಉಳಿಸ್ಕೊಳ್ಳೋದೇ ನಮ್ಮ ಮೊದಲ ಕರ್ತವ್ಯ ಇರುತ್ತೆ ಅಂತ. ಈ ನಡುವೆ ಎಲ್ಲರೂ ಮಗು ನಿಮಗೆ ಕಣ್ಣಿಗೆ ಬಿತ್ತ ಅಂತ? ಅದೇ ನೀವು ಹೇಳಿದಾಗೆ ನಾವು ಇಂತಹ ಇನ್ಸಿಡೆಂಟ್ ಸಂದರ್ಭದಲ್ಲಿ ಯಾರನ್ನೂ ಕೂಡ ನಾವಲ್ಲಿ ನೋಡುವಂಥ ಪರಿಸ್ಥಿತಿಯಲ್ಲಿ ನಾವು ಇರುವುದಿಲ್ಲ. ಒಂದು ಆಕ್ಸಿಡೆಂಟ್ ಆದರೂ ಕೂಡ ಕೆಲವರು ಕೇಳ್ತಾರೆ, ನಾವು ಪೇಷಂಟ್ ಅಲ್ಲಿಂದ ಕರ್ಕೊಂಡು ಹೋಗ್ತೇವೆ, ನಂತರ ಫೋನ್ ಮಾಡ್ತಾರೆ, ಅದು ಯಾವ ಕಾರ್ ಆಗಿದ್ದು, ಇಲ್ಲ ಏನೇ ಆಕ್ಸಿಡೆಂಟ್ ಆಗಿದ್ದು, ಗಾಡಿ ಯಾವ ಕಡೆಯಿಂದ, ನಮಗೆ ಯಾವುದೂ ಕೂಡ ಗೊತ್ತಿರುವುದಿಲ್ಲ. ನಾವು ಒಂದು ಆಕ್ಸಿಡೆಂಟ್ ಆದ ಸ್ಥಳಕ್ಕೆ ಇನ್ಫಾರ್ಮ್ ಬಂದಾಗ ನಾವು ಹೋಗುವುದು ಅಲ್ಲಿರುವ ಪೇಷಂಟ್ ಗಾಯಾಳುಗಳು
ಅವರು ಹೇಗಿದ್ದಾರೆ ಅವರನ್ನು ಕರ್ಕೊಂಡು ಹೋಗಬೇಕು, ಟ್ರೀಟ್ಮೆಂಟ್ ಕೊಡೋದು, ಇದು ಮಾತ್ರ ನಮ್ಮ ಮನಸ್ಸಲ್ಲಿ ಇರ್ತದೆ ಹೊರತು ಏನಾಗಿದೆ ಯಾಕಾಯಿತು ಯಾವುದು ನಮ್ಮ ಮನಸ್ಸಲ್ಲಿ ಇರೋದಿಲ್ಲ. ಅದೇ ರೀತಿ ಇಲ್ಲಿ ಬಂದಾಗಲೂ ಕೂಡ ಒಂದು ಸಣ್ಣ ಮಗು ಇಲ್ಲೇ ಜಗುಲಿಯಲ್ಲಿ ನಿಂತುಕೊಂಡಿದ್ರು. ನಾವು ಸ್ಟ್ರೆಚ್ಚರ್ ಇಲ್ಲಿಂದ ಇಳಿಸಿ ಜಗುಲಿಯಲ್ಲಿ ಇಟ್ಟಾಗ ಈ ಸ್ಟ್ರೆಚ್ಚರ್ ತಗೊಂಡೋಗ್ಲಿಕ್ಕೆ ಈ ಮಗು ನನಗೆ ಅಡಚಣೆಯಾಗಿತ್ತು. ಅದು ಯಾವ ಮಗು ಅಂತೇಳಿ ನನಗೆ ಗೊತ್ತಿಲ್ಲ. ತಕ್ಷಣ ನಾನು ಜೊತೆಯಲ್ಲಿ ಇದ್ದವರಿಗೆ ಹೇಳಿದ್ದೇನೆ, ಈ ಮಗುವನ್ನು ಸ್ವಲ್ಪ ಇತ್ತು ಸೈಡಲ್ಲಿ ನಿಲ್ಲಿಸಿ ಅಂತೇಳಿ. ಈ ಸ್ಟ್ರೆಚ್ಚರ್ ತಗೊಂಡೋಗ್ಬೇಕಲ್ಲ, ಮಗು ಅಳ್ತಾ ಇರಲಿಲ್ಲ, ನಾರ್ಮಲಲ್ಲೇ ಮಗು ಇತ್ತು. ಯಾಕಂದರೆ ಸಣ್ಣ ಪ್ರಾಯದ ಮಗುವಿಗೇನು ಅಷ್ಟು ತಿಳುವಳಿಕೆ ಬರುವುದಿಲ್ಲ ಅಂತ ಅನ್ನಿಸ್ತೇನೆ. ಆ ಥರ ಏನಿರಲಿಲ್ಲ. ಮತ್ತು ನಾನು ಸ್ಟ್ರೆಚ್ಚರ್ ತಗೊಂಡು ಒಳಗೆ ಹೋದಾಗಲೂ ಕೂಡ ಅಲ್ಲಿ ಮಗುವನ್ನು ನೋಡಿದ್ದೇನೆ. ಆದರೆ ಇದೇ ಮಗುವ ಅಥವಾ ಬೇರೆ ಮಗುವ, ಅವರ ಮಗುವಿನ ಇದರಲ್ಲಿ ನಾನೇನು ರೆಸ್ಪಾಂಡು ನೋಡಲಿಲ್ಲ, ಯಾವುದೇ ರೀತಿಯ ಇದನ್ನು ನೋಡಲಿಲ್ಲ. ಮಗು ಮಾಮೂಲಿ ಇರುವಂತೆ ಮಗುವಲ್ಲಿತ್ತು. ಯಾಕಂದರೆ ಈ ಪ್ರಶ್ನೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿಂದ ಫೋನ್ ಹೋಗುತ್ತೆ ಅವರ ಹುಡುಗಿಯ ಕಡೆಯವರಿಗೆ, ಏನೋ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಳಗಡೆ ರೂಮ್ ಒಳಗೆ ಮಾಡ್ಕೊಂಡಿದ್ದಾರೆ, ಮಗು ಅಳ್ತಾ ಇದೆ ಅಂತ ಫೋನ್ ಮಾಡ್ತಾರೆ. ಅಷ್ಟೊತ್ತಿಗೆ ತಾಯಿ ಹೇಳ್ತಾರಂತೆ, ಹಾಗಾದರೆ ನೀವು ಕೊಂದ್ರ ಅವಳನ್ನು ಅಂತ ಕೇಳ್ತಾರಂತೆ. ಯಾರು ಫಾತಿಮತ್ ಇಶಾನ್ ಅವರ ತಾಯಿಯವರು ಬರ್ತಾ ಇರ್ಬೇಕಾದ್ರೆ ಹೇಳ್ತಾರಂತೆ. ಸೊ ಆ ಮಗು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಇರಬೇಕು. ತಾಯಿ ಅಂಥ ಸನ್ನಿವೇಶದಲ್ಲಿ ಮನೆಯಲ್ಲಿ ಗಲಾಟೆ ಜೋರಾಗುವ ಮಕ್ಕಳು ಕಂಗಲಾಗಿ ಬಿಡ್ತಾರೆ. ಆ ಥರದ ಪೊಸಿಷನ್ ಇಲ್ಲಿ ಏನೋ ಅದಾಗಿಲ್ವಾ? ಇಲ್ಲ, ನಾನು ಬರುವಾಗ ಅದು ಆ ಥರ ಏನಿರಲಿಲ್ಲ. ಮತ್ತು ನೀವು ಹೇಳಿದ ವಿಷಯ ಎಲ್ಲ ನಂತರ KVGಗೆ ಹೋದ ಮೇಲೆ ಅಲ್ಲಿ ಡೆತ್ ಆಗಿದೆ ಅಂತೆಲ್ಲ ಹೇಳಿದ ಮೇಲೆ ನನಗೆ ಈ ಮಾಹಿತಿ ಎಲ್ಲ ನನಗೂ ಕೂಡ ಬಂತು. ಆಚೆ ಈಚೆ ಜನ ಸೇರಿದ್ರು, ಅವರೆಲ್ಲ ಮಾತಾಡುವಾಗ ಇವರು ಫೋನ್ ಮಾಡಿದ್ದಾರೆ, ಇವರು ಬರ್ತಾ ಇದ್ದಾರೆ, ಈ ಥರ ಹೇಳಿದ್ದಾರೆ. ಅದೆಲ್ಲ ನನಗೆ ನಂತರ ಗೊತ್ತಾಗೋದು. ಈ ಬರುವಾಗ ಈ ಮಗು ಇತ್ತು, ಮಗು ಸಾಧಾರಣ ಮಕ್ಕಳು ಇರುವಂತೆ ಇತ್ತು ಅಂತ ಹೇಳಿದರೆ ಯಾವುದೋ ಗೊಂದಲ ಇರಲಿಲ್ಲ. ಹೆಂಗಸರು ಕೂಡ 2-3 ಜನ ಹೆಂಗಸರು ಇದ್ದರು. ಆದರೆ ಅವರನ್ನು ನಾನು ಆ ಟೈಮಲ್ಲಿ ಯಾರು ಇವರು ಏನು ನೋಡಲಿಕ್ಕೂ ಕೂಡ ನಾನು ಹೋಗಲಿಲ್ಲ. ನನಗೆ ಯಾರು ಅಂತೇಳಿ ಪರಿಚಯನೂ ಇರಲಿಲ್ಲ, ನಾನು ನೋಡುವಂಥ ಅವಶ್ಯಕತೆ ಇರಲಿಲ್ಲ. ಆ ಮಗು ಅಂತ ಹೇಳುವಾಗ ಮಗುವಿನ ರೀತಿಯಲ್ಲಿ ಇತ್ತು. KVG ಹಾಸ್ಪಿಟ್ಲಲ್ಲೂ ಕೂಡ ನಂತರ ಇವರು ಡೆತ್ ಆಯಿತು ಅಂತ ಹೇಳುವಾಗ ಮಗು ಬಂದಿತ್ತು. ಮಗು ಬಂದಾಗ ಒಮ್ಮೆ ಅವರನ್ನು ನೋಡಿದ್ದೇನೆ. ಯಾಕೆಂತ ಹೇಳಿದರೆ ಡೆತ್ ಆಯಿತು ಸಣ್ಣ ಮಗು ಅಂತ ಹೇಳುವಾಗ ಬೇರೆಯವ್ರ ಹತ್ರ ಕೇಳಿ ಮಗು ಎಲ್ಲಿ ಅಂತ ಕೇಳಿ, ಮಗು ಯಾರೋ ಒಂದು ಹೆಂಗಸು ಮಗುವನ್ನು ಎತ್ತುಕೊಂಡಿದ್ರು. ಆವಾಗ ನಾನು ಆ ಮಗುವನ್ನು ನೋಡಿದ್ದೇನೆ. ಆವಾಗ ನನಗೆ ಗೊತ್ತಾಯ್ತು ಇದೇ ಮಗು ಆವಾಗ ಮನೆಯಲ್ಲಿ ಇದ್ದದ್ದು ಅಂತೇಳಿ. ಅಷ್ಟೇ, ಇನ್ನೂ ಬೇರೆ ಯಾವುದು ಅಬ್ಸರ್ವ್ ಮಾಡಲಿಲ್ಲ ನಾನು. ಈ ಹುಡುಗಿಯ ಕಡೆಯವರು ತುಂಬ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈ ಫ್ಯಾಮಿಲಿ ಮೇಲೆ. ನಾದಿನಿ ಅತ್ತೆ ಮಾವನ ವಿರುದ್ಧ ಅಂತೂ ಸಿಕ್ಕಾಪಟ್ಟೆ ಆರೋಪಗಳು. ಗಂಡ ಒಂದು ಇಲ್ಲ, ಗಂಡನ ಮೇಲೆ ಒಳ್ಳೆ ಅಭಿಪ್ರಾಯಗಳೇ ಕೇಳಿಬಂದು ಅವರ ಮಾತಿನ ಪ್ರಕಾರ. ನಿಮಗೆ ಇದರ ಬಗ್ಗೆ ಏನಾದರೂ ಮಾಹಿತಿ? ಇಲ್ಲ, ಅದು ಆಸ್ಪತ್ರೆಯಲ್ಲೂ ಕೂಡ KVG ಮೆಡಿಕಲ್ ಕಾಲೇಜಲ್ಲಿ ನಾನು ಹೋಗಿ ನಂತರ ನನಗೂ ಅದು ಕೂಡ ನನ್ನ ಕಿವಿಗೆ ಬಂದಿತ್ತು. ಯಾಕೆಂತ ಹೇಳಿದರೆ ಗಂಡ ಒಳ್ಳೆ ಅವನ ಮೇಲೆ ಯಾವುದೇ ಅಪವಾದ ಇಲ್ಲ. ಅಂದರೆ ಹುಡುಗಿ ಕಡೆಯವರಿಗೂ ಕೂಡ ಈ ಗಂಡನ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ಇದೇ ಮನೆಯವರು ಅತ್ತೆ ಮತ್ತು ಮಾವ ನಾದಿನಿಯ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ, ಗಂಡನ ಮೇಲೆ ಯಾವುದೇ ಆರೋಪ ಮಾಡ್ತಾ ಇಲ್ಲ ಅಂತೇಳಿ ನನಗೆ ಅಲ್ಲಿ ಹೋದ ಮೇಲೆ ನನಗೆ ಗೊತ್ತಾಯಿತು. ಸಂಪಾಜೆ ಅಂತ ಹೇಳಿ ವಿಷಯ ಬಂದಾಗ ಈ ಥರದ ಯಾವುದೇ ದುರ್ಘಟನೆಗಳು ಸಂಪಾಜೆಯಲ್ಲಿ ನಡೆಯುವುದು ಕಡಿಮೆ. ಇವರು ಇಲ್ಲಿದ್ದವರಲ್ಲ, ಇಲ್ಲಿಯ ಮೂಲದವರಲ್ಲ, ನಮ್ಮ ಸಂಪಾಜೆಯ ಮೂಲದವರು ಇವರಲ್ಲ, ಇಲ್ಲಿಂದ ಹೊರಗಡೆಯಿಂದ ಬಂದು ಇಲ್ಲಿ ಸೆಟ್ಲ್ ಆದವರು ಅಂತ ಕೇಳಿದ್ದೀನಿ. ಹೌದಾ, ಇದು ನಿಜನಾ? ಹೌದು, ಇವರು ಮೂಲತಃ ದೇವರಕೊಲ್ಲಿಯವರು, ಮಡಿಕೇರಿ ತಾಲೂಕಿಗೆ ಒಳಪಡುವಂಥ ದೇವರಕೊಲ್ಲಿಯವರು. ಇತ್ತೀಚೆಗಷ್ಟೇ ಇಲ್ಲಿ ಒಂದು ಜಾಗ ಖರೀದಿ ಮಾಡಿ ಮನೆ ಮಾಡಿದ್ದಾರೆ. ಇಲ್ಲೇ ಈ ಹುಡುಗಿಗೆ ಇದೇ ಮನೆಯಲ್ಲಿ ಮದುವೆಯಾಗಿ ಕರ್ಕೊಂಡು ಬಂದಂದು ಅಂತೇಳಿ ಕೂಡ ಮಾಹಿತಿ ಇದೆ. ಆದರೆ ಇವರು ಈ ಊರಿನವರಲ್ಲ, ಹೆಚ್ಚಿನ ಪರಿಚಯ ಇಲ್ಲ. ಹೊರಗಡೆಯಿಂದ ಬಂದು ಮಡಿಕೇರಿ ತಾಲೂಕಿನ ದೇವರಕೊಲ್ಲಿಯಿಂದ ಬಂದು ಇಲ್ಲಿ ಸೆಟ್ಲ್ ಆದವರು. ಅವರು ನೋಡಿ ಪರಿಚಯ ಇದೆ ಹೊರತು ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದೆಯೂ ಕೂಡ ನನಗೆ ಇರಲಿಲ್ಲ. ಹಾಗೆಯೇ ಇದನ್ನು ತನಿಖೆ ಯಾವ ಥರ ಸಾಗ್ತಾ ಇದೆ? ಈಗ ಇಲ್ಲಿಗೆ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದಿದ್ದಾರೆ, DYSP ಬಂದಿದ್ದಾರೆ ಅಲ್ವಾ, ASP ಬಂದಿದ್ದಾರೆ, ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಂದಿದ್ದಾರೆ. ಇದು ಯಾವ ಥರ ಈ ಪ್ರಕರಣ ಸಾಗ್ತಾ ಇದೆ? ತನಿಖೆಯಲ್ಲಿ ಏನಾದರೂ ಗೊತ್ತಾಯ್ತಾ? ಅಥವಾ ಏನಾದರೂ ಕೇಸ್ ರಿಜಿಸ್ಟ್ರೇಷನ್ ಆಗಿದೆಯಾ? ಅಥವಾ ಈಗ ಆಕೆಯ ಮೇಲೆ ಹೌದಾ ಆಕೆ ನೇಣು ಹಾಕ್ಕೊಂಡಿದ್ದು ಅಂತ ಹೇಳ್ತಾರೆ, ಇದೆಲ್ಲ ತಾಳೆ ಹೊಂತ ಇಲ್ಲಲ್ಲ, ಒಂದಕ್ಕೊಂದು ಏನು ಸಿಂಕ್ ಆಗ್ತಾ ಇಲ್ಲಲ್ಲ ಅಂತ ಏನು ಹೇಳ್ತೀರಿ? ಅದಕ್ಕೆ ಆ್ಯಕ್ಚುಲಿ ಇವಾಗ ಇಂಥ ಪ್ರಕರಣಗಳಲ್ಲಿ ಅದರಲ್ಲೆಲ್ಲ ನಾವು ಬಂದು ಪೇಷಂಟನ್ನು ಅಥವಾ ಬಾಡಿಯನ್ನು ನಾವು ತಗೊಂಡೋಗ್ತೇವೆ. ಪೊಲೀಸ್ ಡಿಪಾರ್ಟ್ಮೆಂಟು ನಮ್ಮನ್ನು ಕರೆಸೋದಿಲ್ಲ, ಅಲ್ಲಿ ಯಾವುದೇ ವಿಚಾರಣೆಗೆ ನಮ್ಮನ್ನು ಕರೆಸೋದಿಲ್ಲ. ಆದರೆ ನಿನ್ನೆ ನನ್ನನ್ನು ಕೂಡ ಕರೆಸಿದ್ರು ಇಲ್ಲಿಗೆ. DYSP ಬಂದಿರಬೇಕು. DYSP ಬಂದಾಗ ನನ್ನನ್ನು ಕೂಡ ಕರೆಸಿದ್ರು. ಇಲ್ಲಿ ಕರೆಸಿ DYSP ಅವರು ನನ್ನನ್ನು ಕೂಡ ಎಂಕ್ವೈರಿ ಮಾಡಿದರು. ನೀವು ಬರುವಾಗ ಹೇಗಿತ್ತು, ಎಲ್ಲಿ ಮಲ್ಕೊಂಡಿದ್ರು, ಅವರು ಜೀವ ಇತ್ತಾ, ಅವರೇನು ಪಲ್ಸ್ ಏನೋ ನೋಡಿದ್ರ ಅಂತೇಳಿ ಅವರು ಕೂಡ ಕೇಳಿದರು. ನಾನು ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಯಾಕಂತೇಳಿದರೆ ಆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ನನಗೆ ಡೌಟ್ ಇರಲಿಲ್ಲ. ನನಗೊಂದು ಒಬ್ಬರನ್ನು ನೋಡುವಾಗ ಅವರು ಡೆತ್ ಆಗಿದೆ ಅಂತೇಳಿ ಡೌಟ್ ಇದ್ದರೆ ಅವರ ಪಲ್ಸ್ ಚೆಕ್ ಮಾಡ್ಬೋದು, ಅವ್ರ ಜೀವ ಇದೆ ಅಂತೇಳಿ ಎಲ್ಲ ಚೆಕ್ ಮಾಡ್ಬೋದು. ಇದು ಅಷ್ಟು ಡೌಟ್ ಇರಲಿಲ್ಲ ನನಗೆ. ಇದು ಜೀವ ಉಂಟು ಅಂತೇಳಿ ನನ್ನ ಮನಸ್ಸಲ್ಲಿ ಮೈಯೆಲ್ಲ ಬಿಸಿ ಇತ್ತು.
ಅದಕ್ಕೋಸ್ಕರ ನಾನು ಬೇಗ ಶಿಫ್ಟ್ ಮಾಡುವಂಥ ಸಮಯ ವೇಸ್ಟ್ ಮಾಡುವುದು ಬೇಡ ಅಂತ ಹೇಳುವಂಥ ಹಿನ್ನೆಲೆ ಬೇಗ ಶಿಫ್ಟ್ ಮಾಡು. ಇದನ್ನೇ ನಾನು DYSP ಅವರು ಎಂಕ್ವೈರಿ ಮಾಡುವಾಗ ಅದನ್ನೇ ನಾನು ಹೇಳಿದ್ದೇನೆ. ಹೆಚ್ಚಿನ ಇದರಲ್ಲಿ ನಮ್ಮನ್ನು ಆಂಬುಲೆನ್ಸ್ ಅವರನ್ನು ಪೊಲೀಸ್ ಇಲಾಖೆ ಕರೆಸೋದಿಲ್ಲ. ನಿನ್ನೆ ನನ್ನನ್ನು ಬರಬೇಕು ಅಂತೇಳಿ ಒಂದು 2-3 ಫೋನ್ ಬಂದಾಗ ನನಗೂ ಕೂಡ ಗೊತ್ತಾಯಿತು ಇದರಲ್ಲಿ ಏನೋ ಗೊಂದಲ ಇದೆ ಅಂಥೇಳಿ. ಮತ್ತು ಇಲ್ಲಿ ಊರಿನಲ್ಲಿ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಅದು ಮರ್ಡರ್ ಕೇಸೇ ಇರಬೇಕು, ಯಾಕಂತೇಳಿದರೆ ಇಲ್ಲಿ ಮತ್ತು ಮೊನ್ನೆಯಿಂದ ಈ ಪೊಲೀಸ್ ಜೀಪುಗಳು ಬರುವುದು ಹೋಗುವುದು ಎಲ್ಲ ಊರಿನಲ್ಲಿ ಸ್ವಲ್ಪ ಸಂಶಯದ ದೃಷ್ಟಿಯಿಂದ, ಯಾಕಂತೇಳಿದರೆ ಬರೀ ಒಂದು ಸುಸೈಡ್ ಆದರೆ ಅಷ್ಟೊಂದು ವೆಹಿಕಲ್ ಪ್ರತಿದಿನ ಬರುವುದು, ಇಲ್ಲಿ ರಾತ್ರಿ ಇಡೀ ಪೊಲೀಸ್ ಕಾವಲು ನಿಲ್ಲುವುದು, ಸಾರ್ವಜನಿಕರಿಗೆ ಭಾಳಷ್ಟು ಗೊಂದಲ ಇದೆ, ಸಂಶಯ ಕೂಡ ಇದೆ ಇದು ಆಗಿರ್ಬೋದು, ಏನು ಮರ್ಡರ್ ಕೇಸೇ ಇರ್ಬೋದು, ಏನು ಸುಸೈಡ್ ಕೇಸ್ ಅಲ್ಲ ಅಂತ ಹೇಳುವಂಥದ್ದು ಎಲ್ಲ ಸಾರ್ವಜನಿಕ ಊರಿನವರಿಗೆ ಕೂಡ ಭಾಳಷ್ಟು ಗೊಂದಲ ಇದೆ ಇವಾಗ. ಈಗ ವೈದ್ಯಕೀಯ ಮೂಲಗಳ ಪ್ರಕಾರ, ನಮಗೆ ಬಂದಿರುವಂತಹ ಮೂಲಗಳ ಪ್ರಕಾರ ಎಲ್ಲೋ ಇಂಟರ್ನಲ್ ಬ್ಲೀಡಿಂಗ್ಸ್ ಇತ್ತು, ದೇಹದ ಒಳಗೆ ಹೊಟ್ಟೆಯ ಭಾಗದಲ್ಲಿ ಇಂಟರ್ನಲ್ ಬ್ಲೀಡಿಂಗ್ಸ್ ಇತ್ತು ಅಂತ ಮಾಹಿತಿ ಬಂದಿದೆ. ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಆ್ಯಕ್ಚುಲಿ ಹೇಗೆ ಅಂತೇಳಿದರೆ ಪೋಸ್ಟ್ಮಾರ್ಟಮ್ ಆದ ಕೂಡಲೇ ರಿಪೋರ್ಟು ಅವರ ಕೈಗೆ, ಪೊಲೀಸ್ ಇಲಾಖೆ ಕೈಗೆ ಸೇರಬೇಕು. ನಂತರ ಅವರು ಪ್ರೆಸ್ ನೋಟ್ ಮುಖಾಂತರ ವಿವರವನ್ನು ತಿಳಿಸುವುದು ವಾಡಿಕೆ ಏನಾಗಿದೆ ಅಂತೇಳಿ. ಆದರೆ ಇದುವರೆಗೂ ಯಾವುದೇ ರಿಪೋರ್ಟ್ ಬಂದಿಲ್ಲ ಅಂತೇಳಿ ಕಾಣ್ತದೆ. ಆದರೂ ಕೂಡ ಊರಿನಲ್ಲಿ ಸಾಮಾನ್ಯವಾಗಿ ಏನು ಘಟನೆ ನಡೆದರೂ ಗುಸು ಗಾಳಿ ಸುದ್ದಿಗಳು ಹರಡ್ತಾ ಇರ್ತದೆ. ಅದೇ ರೀತಿ ಇವತ್ತು ಕೂಡ ಹೊಟ್ಟೆ ಒಳಗಡೆ ಬ್ಲೀಡಿಂಗ್ ಇತ್ತು. ಹೆಂಗಾದರೆ ಸುಸೈಡ್ ಅಟೆಂಪ್ಟ್ ಆದರೆ ಅಲ್ಲಿ ಹೊಟ್ಟೆ ಒಳಗಡೆ ಬ್ಲೀಡಿಂಗ್ ಬರಲಿಕ್ಕೆ ಚಾನ್ಸಸ್ ಇಲ್ಲ, ಇದೇನೋ ಮಾಡಿದ್ದಾರೆ ಅಂತೇಳುವಂಥ ಮಾತು ಊರಿನಲ್ಲಿ ಈಗಲೂ ಕೂಡ ಇವತ್ತು ಮಧ್ಯಾಹ್ನದಿಂದ ಭಾಳಷ್ಟು ಹರಿದಾಡ್ತಾ ಇದೆ. ಫಾತಿಮತ್ ಇಶಾನ ಅವರು ಇಹಲೋಕವನ್ನು ತ್ಯಜಿಸಿ ಹೋಗಿ ಆಗಿದೆ. ಭವ್ಯವಾದ ಮನೆಗೆ ಕನಸನ್ನು ಇಟ್ಟುಕೊಂಡು ಬಂದಂಥ ಫಾತಿಮತ್ ಇಶಾನ ಅವರು ಒಂದು ಮಗುವಿಗೆ ಕೂಡ ಒಂದು ಜನ್ಮವನ್ನು ನೀಡಿ ಈ ಮನೆಯಲ್ಲಿ ಬದುಕಿ ಬಾಳಬೇಕು ಅನ್ನುವಂಥ ಕನಸನ್ನು ಇಟ್ಟುಕೊಂಡಿದ್ರು. ವಿಧಿ ಜೊತೆಗೆ ಹೊಂದಾಣಿಕೆಯ ಕೊರತೆ ಏನೂ ಗೊತ್ತಿಲ್ಲ ನಮಗೆ. ಒಟ್ಟು ಒಂದು ಇನ್ಸಿಡೆಂಟ್ ನಡೆದು ಹೋಗ್ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಆಗಿದೆ ಅನ್ನೋಂಥದ್ದು ಯಾರಿಗೂ ಗೊತ್ತಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ತಾಜುದ್ದೀನ್ ಟರ್ಲಿ ಅವರು ಬಂದು ನೋಡಿದಾಗ ಅವರಿಗೆ ಕಂಡದ್ದು, ಅವರು ಕಂಡಂಥದ್ದನ್ನು ನೇರವಾಗಿ ವಿವರಿಸಿದ್ದಾರೆ. ಅದರ ಜೊತೆಗೆ ಈ ಪ್ರಕರಣವು ಈಗ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂತ ಕುಟುಂಬಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಬೇಡ, ನಮಗೆ ಸಮಾಧಾನ ಇಲ್ಲ, ಇದನ್ನು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಬೇಕು, ಇದರ ಹಿಂದೆ ಏನೋ ಷಡ್ಯಂತ್ರ ಇದೆ, ನಮಗೆ ನ್ಯಾಯ ಬೇಕು, ಇಶಾನ ಅವರ ಈ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಕುಟುಂಬಸ್ಥರು. ಹಾಗಾದರೆ ಈಗ ಪೊಲೀಸರು ಮೂವರನ್ನು, ಅಂದರೆ ಅತ್ತೆ, ಮಾವ, ನಾದಿನಿಯನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕೋಸ್ಕರ ಹಾಗಾದರೆ ಆಯಿತು ಅನ್ನೋದಕ್ಕಿಂತ ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಪ್ರಗತಿಯಿಂದ ಸಾಗ್ತಾ ಇದೆ. ಪೊಲೀಸರು ಬರುವಂಥದ್ದು ಹೋಗುವಂಥದ್ದು ಇಲ್ಲಿ ಆಗ್ತದೆ. ಈ ಮನೆಯನ್ನು ನೋಡ್ತಾ ಇದ್ದೀರಿ, ಈ ಮನೆಗೆ ಈಗ ಕಂಪ್ಲೀಟಾಗಿ ಲಾಕ್ ಮಾಡಲಾಗಿದೆ. ಈ ಮನೆಯನ್ನು ಪೊಲೀಸರು, ಆ ಲಾಕ್ ಕೀ ಕೂಡ ಈಗ ಪೊಲೀಸರ ಬಳಿ ಇದೆ. ಪೊಲೀಸರು ಈ ಎಲ್ಲ ಕೇಸುಗಳು ಮುಗಿದ ನಂತರ ಅಥವಾ ಇದೆಲ್ಲವೂ ಕ್ಲೀನ್ ಆದ ನಂತರ ಅವರಿಗೆ ಆ ಕೀಯನ್ನು ವಾಪಸ್ ಮಾಡಬಹುದು. ದೊಡ್ಡದಾದ ಮನೆ. ಅನ್ಸರ್ ಅವರ ಕುಟುಂಬ ದೇವರಕೊಲ್ಲಿಯಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರು. ಅಲ್ಲಿಯೇ ಫಾತಿಮತ್ ಅವರಿಗೆ ವಿವಾಹ ಇದೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಸ್ವಲ್ಪ ಸಮಯ ಅವರಲ್ಲಿ ಇರ್ತಾರೆ. ಆನಂತರ ಅವರು ಇಲ್ಲಿ ಒಂದು ಜಾಗ ತೆಗಿತಾರೆ. ಜಾಗ ತೆಗೆದು ಇಲ್ಲಿಗೆ ಈ ಮನೆಗೆ ಬರ್ತಾರೆ. ಈ ಮನೆಗೆ ಬಂದ ನಂತರ ಅವರಿಗೆ ವಿವಾಹವನ್ನು ಮಾಡಲಾಗ್ತದೆ. ಆ ಫಾತಿಮತ್ ಇಶಾನ ಅವರಿಗೂ ಈ ಅನ್ಸಾರ್ ಅವರಿಗೂ ವಿವಾಹವನ್ನು ಮಾಡಲಾಗ್ತದೆ. ಇದೇ ಮನೆಯಲ್ಲಿ ಅವರು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದರು. ಆದರೆ ಮಧ್ಯೆ ಮಧ್ಯೆ ಎಲ್ಲ ಕುಟುಂಬದಲ್ಲಿ ಇರುವ ಹಾಗೆ ಸಣ್ಣ ಪುಟ್ಟ ಗಲಾಟೆ, ಸಣ್ಣ ಪುಟ್ಟ ಜಗಳಗಳು ಇದೇ ಇರ್ತದೆ. ಅದು ಎಲ್ಲರ ಕುಟುಂಬದಲ್ಲಿ ಕೂಡ ಇರ್ತದೆ. ಆದರೆ ಈ ಮಟ್ಟಕ್ಕೆ ಅದು ಹೋಗ್ತದೆ ಅಥವಾ ಈ ಮಟ್ಟದಲ್ಲಿ ಆಗ್ತದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಹಾಗಾದರೆ ಪ್ರತ್ಯಕ್ಷದರ್ಶಿಗಳು ಏನು ಹೇಳ್ತಾರೆ ಎಲ್ಲವನ್ನು ಕೇಳೋಣ. ಹಾಗೆ ಹನೀಫ್ ಅವರು ನಮ್ಮ ಜೊತೆ ಇದ್ದಾರೆ. ತಾಜುದ್ದೀನ್ ಟರ್ಲಿ ಅವರು ಅಲ್ಲಿಂದ ಇಶಾನ ಅವರ ದೇಹವನ್ನು ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಹನೀಫ್ ಅವರು ಕೂಡ ಅವರಿಗೆ ಜೊತೆಯಾಗಿದ್ದರು. ಹನೀಫ್ ಅವರೇ, ಈ ಒಟ್ಟಾರೆ ಘಟನೆ. ನಾನು ಮನೆಗೆ ಬಂದು ಎತ್ತಿದಷ್ಟೇ. ನನ್ನ ಮನೆ ಪಕ್ಕದಲ್ಲೇ ಮನೆ, ಸ್ವಲ್ಪ ಒಂದು 500 ಮೀಟ್ರ್ ದೂರದಲ್ಲಿರುವಂಥ ಮನೆ. ಹಾಗೆ ನಾನು ಮನೆಗೆ ಬಂದು ಎತ್ತುವಾಗ ನನಗೊಂದು ಕಾಲ್ ಬಂತು, ನೀನೊಮ್ಮೆ ಅಲ್ಲಿ ಆ ಜಾಗದಲ್ಲಿ ಒಂದು ಸ್ವಲ್ಪ ಏನೋ ಆಗಿದೆ, ಒಮ್ಮೆ ಹೋಗಿ ನೋಡಿ ಬಾ ಅಂತ. ಅರಫಾ ಲತೀಫ್ ಅವರು ಫೋನ್ ಮಾಡಿದರು. ಅವರು ಪಕ್ಕದ ಮನೆಯವರು. ಅವರು ಇಲ್ಲಿ ಇರಲಿಲ್ಲ, ಅವರು ಪುತ್ತೂರಲ್ಲಿದ್ದರು. ಹಾಗೆ ನಾನು ಹೋದೆ, ಬೇಗ ಅಲ್ಲಿಂದನೇ ಬೈಕ್ ಸ್ಟಾರ್ಟ್ ಮಾಡಿ ಹೋದೆ. ಡ್ರೆಸ್ ಚೇಂಜ್ ಮಾಡಿದಷ್ಟೇ ನಾನು ಹೋಗಿ ನೋಡಿ ಮನೆ ಒಳಗೆ ಹೋಗ್ಲಿಕ್ಕೆ ಧೈರ್ಯ ಇರಲಿಲ್ಲ. ಅಷ್ಟೊತ್ತಿಗೆ ಒಂದು ರಿಕ್ಷಾ ಬಂತು, ಅದರ ಮುಂದೆ ನಾನು ಹೋದೆ. ಹೋಗುವಾಗ ಆ ಸ್ಟೆಪ್ಪಿನ ಕೆಳಗಡೆ ಮಲಗಿಸಿದ್ರು, ಚೂಡಿದಾರ ಹಾಕಿದ್ರು, ಸ್ವಲ್ಪ ಬಟ್ಟೆಲ್ಲ ಒದ್ದೆ ಆಗಿತ್ತು, ಮುಖದಲ್ಲಿ ನೀರೆಲ್ಲ ಇದ್ದರು. ಸ್ವಲ್ಪ ಬಿಸಿ, ಕೈಕಾಲು ಬಿಸಿ ಇತ್ತು. ನನ್ನ ಕೈಕಾಲೆಲ್ಲ ಉಜ್ಜಿದೆ, ಏನಾದರೂ ಜೀವ ಇದ್ರೆ ಇತ್ತು ಅಂತ. ಅಷ್ಟೊತ್ತಿಗೆ ಅವರೊಟ್ಟಿಗೆ ಹೇಳಿದೆ, ನಮ್ಮ ಮನೆಯವರೊಟ್ಟಿಗೆ ಒಮ್ಮೆ ಓಮಿನಿ ತೆಗೀರಿ, ತಗೊಂಡು ಹೋಗುವ ಅಂತ. ಅವರೊಂದು ಕ್ಯಾರೇನೇ ಮಾಡಿಲ್ಲ. ಅಷ್ಟೊತ್ತಲೇ ನಾನು ಕಲ್ಲಗುಂಡಿಗೆ ಫೋನ್ ಮಾಡಿದೆ, ತಾಜುದ್ದೀನ್ ಅವರಿಗೆ. ಅವರು ಪಕ್ಕ ಬಂದರು ಆಂಬುಲೆನ್ಸ್ ತಗೊಂಡು.
ಆಂಬುಲೆನ್ಸಿಗೂ ಹಿಡಿಯೋಕ್ಕೆ ಜನ ಇಲ್ಲ, ಅವರು ಯಾರು ಮುಟ್ಟುವುದಿಲ್ಲ. ಅವರು ನಾನು ಇಬ್ಬರೇ ಸೇರಿ ಅದನ್ನು ಅವರಿಗೆ ಸ್ಟ್ರೆಚರ್ಗೆ ಮಲಗಿಸಿದೆ. ಮನೆ ಒಳಗಿಂದ ಹೊರಗಡೆ ಸ್ಟ್ರೆಚರ್ ತಗೊಂಡು ಹೋದೆ. ಮತ್ತು ಗಾಡಿಗೆ ಹತ್ತಿ ಮೇಲೂ ಅವರು ಗಾಡಿಗೆ ಹತ್ತು ಅಂದಾಜು ಜೋರು ಮಾಡಿ ಹತ್ತಿಸಿದೆ ಗಾಡಿಗೆ ಅವರಿಗೆ, ಅವ್ರ ಅತ್ತೆ ಮಾವನನ್ನು. ಮತ್ತು ಅವ್ರು ಕರ್ಕೊಂಡು ಹೋದರು. ನಾನು ನನ್ನ ಜೀವ ಇದೆ ಅಂತ ನಾನು ಸ್ವಲ್ಪ ಇತ್ತು, ಕೈಕಾಲು ಬಿಸಿ ಇತ್ತು, ಅದ ಕಾರಣ ಅಷ್ಟು ಬೇಗ ಅವರನ್ನು ಗಡಿಬಿಡಿ ಮಾಡಿ ಕಳಿಸಿದ್ದು. ಈಗ ಇಷ್ಟು ಸಮಯದಿಂದ ಅನ್ಸಾರ್ ಅವರನ್ನು ನೀವು ಪರಿಚಯ ಇದೆಯಾ ನಿಮಗೆ? ಅನ್ಸರ್ ಅನ್ನೋದು ಅಷ್ಟೇ, ನಾವು ದೊಡ್ಡ ಇದೇನಿಲ್ಲ. ಅವ್ರ ತಂದೆ ಹೆಸರು ತಾಯಿ ಹೆಸರು ಏನು? ಅನ್ಸಾರ್ ಅವರ ತಂದೆ ತಾಯಿ ಹೆಸರು? ತಂದೆ ಅದು ಅಲಬಿ ಅಂತೇಳಿ. ಹಾಂ, ತಾಯಿ ಹೆಸರು ಕರೆಕ್ಟ್ ನನಗೆ ಅದು ಇಲ್ಲ. ನಾವು ದೊಡ್ಡ ಹತ್ತಿರ ಆದರೂ ಅವರ ಮನೆಗೆ ಹೋಗೋದು ಬರೋದೆಲ್ಲ ಬಾರಿ ಕಮ್ಮಿ, ಹೋಗೋದು ಬರೋದು ಬಾರಿ ಟಚ್ ಕಮ್ಮಿ. ಅವ್ರು ಇಷ್ಟೇ 2 ವರ್ಷ ಆಯಿತು ಇಲ್ಲಿ ಬಂದು. ನಮ್ಮ ಇದಕ್ಕೆಲ್ಲ ಸೇರಿ 1 ವರ್ಷದಿಂದ ಅಷ್ಟೇ. ಅವ್ರು ಇಲ್ಲಿ ಇರಲಿಲ್ಲ, ನಮ್ಮ ಊರಿನವರೇ ಅಲ್ಲೇ ಅಲ್ಲ, ಅವರು ದೇವರಗೊಲ್ಲಿ ಅವರು. ಈಗ ನಮ್ಮ ಊರಿಗೆ ಹೆಸರು ಬಂದಿದೆ, ಆದರೆ ಅವರು ದೇವರಗೊಲ್ಲಿ ಅವರು, ನಮ್ಮ ಊರವರಲ್ಲ. ಅವರ ತಾಯಿಯವರು ಎಲ್ಲ ಶುಂಠಿಕೊಪ್ಪ ಆ ಸೈಡ್ನವರೇ, ಕೊಡಗಿನ ಆ ಸೈಡ್ನವರೇ, ನಮ್ಮ ಊರಿನವರಲ್ಲ. ನಮ್ಮ ಊರಲ್ಲಿ ಇಂಥದ್ದೊಂದು ಆಗಿಯೂ ಇಲ್ಲ. ಇದೊಂದು ವಿಶೇಷವಾಗಿ ಕೇಳ್ತಾ ಇರೋದು. ಈಗ ನಮಗೂ ಹೆಣ್ಣು ಮಕ್ಕಳು ಇದೆ, ನಾವು ಕಳಿಸ್ಬೇಕಾದ್ರೆ ನಾವು ಜಾಗ್ರತೆ ಬೇಕಲ್ಲ. ಈ ಥರ ಆಗುವಾಗ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಇದೇ ಥರ ಅಲ್ಲ ನನಗೆ ಗ್ರಹಿಸೋದು. ಒಂದು ಮನೆಗೆ ಕಳಿಸಿ ಈ ಥರ ಎಲ್ಲ ಆಗ್ತದೆ ಅಂತ. ಅತ್ತೆ ಮನೆಗೆ ಮದುವೆ ಮಾಡಿ ಕೊಡುವಾಗ ನಾವು ತಂದೆ ತಾಯಿಯವರು ಅವರ ಹಿಂದುಗಡೆ ಹೋಗೋದಿಲ್ಲಲ್ಲ, ನಾವು ಹೋಗ್ತೀರಾ? ಅವರೇ ತಂದೆ ತಾಯಿ ಅಲ್ಲ ಅವ್ರ ಮಕ್ಕಳಿಗೆ, ಅವರೆಲ್ಲ ಜಾಗ್ರತೆ ಅದಕ್ಕೆ ಬೇಕಾದ್ದು. ಈ ಪ್ರಕರಣ ನೋಡಿದ ನಂತರ ಎಲ್ರಿಗೂ ಹೆಣ್ಮಕ್ಳು ಇದ್ದ ತಂದೆ ತಾಯಿ ಸ್ಟಾರ್ಟ್ ಆಗಿದೆ. ಅದು ಅವರಿಗೆ ಸ್ವಲ್ಪ ಅದಕ್ಕೆ ಆಗಿ ಕೊಡಬೇಕು, ಸರ್ಕಾರ ಅದಕ್ಕೆ ಇರುವಂಥ ಶಿಕ್ಷೆ ಸಕ್ಕ ಪ್ರತಿಫಲ ಕೊಡಬೇಕು. ಅವ್ರು ಮಾಡಿದಾದರೆ ಅದಕ್ಕೆ ಕೊಡಬೇಕು. ನಾನು ಹೇಳೋದು ನನ್ನ ಅಭಿಪ್ರಾಯ ಪ್ರಕಾರ. ನನಗೆ ಇರೋದು ಹೆಣ್ಣು ಮಕ್ಕಳು, 3 ಹೆಣ್ಣು ಮಕ್ಕಳು ಇರೋದು. ನಾವು ಹೇಳ್ತಾ ಇರೋದು ಅದೇ, ಅವ್ರು ಆ ಥರ ಮಾಡಿದರೆ ಅವರಿಗೆ ಶಿಕ್ಷೆ ಕೊಡಬೇಕು. ಯಾಕೆಂದರೆ ಹ್ಯಾಂಗಿಂಗ್ ಮಾಡಿದ ಜಾಗೆಯಲ್ಲಿ ಅದು ಮಾಡಬೇಕಾದ ಜಾಗ ಅಲ್ಲ. ನೀವು ನೋಡಿದ್ರಿ? ಅದು ನನ್ನ ಫ್ರೆಂಡಿಗೆ ಸಾಕ್ಷಿ ಹಾಕ್ಲಿಕ್ಕೆ ಹೋಗಿ ನೋಡಿದ್ದಾನೆ. ಇಷ್ಟು ಸಣ್ಣ ಒಂದು ಪೈಪು, ಅದು ಬೆಂಡ್ ಆಗದೇ ಇರ್ತದ. ನಾವು ಬಾತ್ರೂಮಲ್ಲಿ ಹಾಕುವ ಬಟ್ಟೆ ಹಾಕುವ ಪೈಪು, ಒಂದು ಕೋಳಿಯನ್ನು ನೇತಾಡಿಸಿದ್ರೆ ಅದು ಬೆಂಡ್ ಆಗ್ತದೆ. ಬೆಂಡ್ ಆಗೋದಿಲ್ಲ ಪೈಪು. ಇದು ಅದಕ್ಕೊಂದು ಕಳಬಿ ಸಮೇತ ಬೀಳ ಇದ್ರೆ ಅದು ಎಂಥ ಪೈಪು? ಆಣಿಯಲ್ಲಿ ಹೊಡೆದಂಥ ಪೈಪು. ಬೇರೆ ಎಲ್ಲಿಯಾದ್ರೂ ನಿಮಗೆ ಗಾಯ ಏನಾರು ಕಾಣ್ತಾ? ನನಗೇನು ಕಾಣಲಿಲ್ಲ. ಬೇರೆ ಆಸ್ಪತ್ರೆ ನೋಡಿದವರು ಕುತ್ತಿಗೆಯಲ್ಲಿ ಏನೋ ಗಾಯ ಇತ್ತು ಅಂತ ಒಂದು ಹಗ್ಗ ಹಾಕಿ ಟೈಟ್ ಮಾಡಿರ್ಬೋದು. ಇವರು ಹೊಡೆದ ಬೆಟ್ಟಿಗೆ ರಕ್ತ ಬಂದಿದೆ ಅಂತ ಈಗ ರಿಪೋರ್ಟ್ ನನಗೆ ಗೊತ್ತಾದ್ದು. ಎದೆಯಲ್ಲಿ ಆಟು ಹೊಡೆದಿರ್ಬೋದು ಮೆಟ್ಟಿದ ಫೋರ್ಸಲ್ಲಿ. ಆ ಲೆಕ್ಕಕ್ಕೆ ಅವರು ಇದು ಬೇಕಲ್ಲ, ಹ್ಯಾಂಗಿಂಗ್ ಮಾಡಿದ್ದು ಬೇಕು ಅಂತೇಳಿ ಎಲ್ಲಾದರೂ ಕುತ್ತಿಗೆ ಹಗ್ಗ ಹಾಕಿ ಟೈಟ್ ಮಾಡಿದಾರೆ ದೇವರಿಗೆ ಗೊತ್ತು. ನಾವು ನೋಡಿಲ್ಲ, ನೋಡೋದೇ ಹೇಳ್ಬಾರ್ದಲ್ಲ. ನಾವು ನೋಡಿದರೆ ಹೇಳ್ಬೋದು. ನಾವು ನೋಡಿದ್ದು ಹೊರಗಡೆ ಕಳಿಸಿದಿರೋ ಅಂತ ಬಾಡಿ ಅಲ್ಲ, ನಾನು ಜೀವ ಇದೆ ಅಂತಲೇ ಲೆಕ್ಕ ಹಾಕಿದ್ದು. ಸ್ವಲ್ಪ ಆದರೂ ಜೀವ ಇರ್ಬೋದು ಅಂತ. ಆದರೂ ಹಲ್ಲು ಕಚ್ಚಿತ್ತು, ಆದರೆ ನನಗೆ ಸಣ್ಣ ಡೌಟ್ ಇತ್ತು. ಆದರೂ ಜೀವ ಇದ್ರೆ ಬದುಕಿಸನಲ್ಲ, ಅವರು ಸಾರ್ಜಿ ಅವರು ಎತ್ತಿಸ್ಬೋದು ಅಂತ ಧೈರ್ಯ ಇತ್ತು ನನಗೆ, ಅದಕ್ಕೆ ಕಳಿಸಿದ್ದು. ಇಲ್ಲ ಇದ್ರೆ ಮುಟ್ತಾ ಇರಲಿಲ್ಲ. ಹ್ಯಾಂಗಿಂಗ್ ಮಾಡಿದ್ದು ಬಾಡಿನ ಯಾರು ತೆಗೆಯುವುದಿಲ್ಲಲ್ಲ, ಪೊಲೀಸರು ಮಾಜರಾಗದ ತೆಗೆಯುವಂಥದ್ದಿಲ್ಲ. ನಮಗೆ ಹ್ಯಾಂಗಿಂಗ್ ಅಂತ ಗೊತ್ತೂ ಇಲ್ಲ. ನಾನು ಬಿದ್ದಿರೋದು ಬೋಧಗಟ್ಟು ಬೀಳ್ತಾರಲ್ಲ, ಅದು ಹೆಣ್ಣು ಮಕ್ಕಳೆಲ್ಲ ಸಾಧಾರಣ ಇದಾಗಿ ಬೀಳೋದು ಸಾಧಾರಣ ಇರುವಂಥದ್ದು. ಅದೇ ಲೆಕ್ಕ ಹಾಕಿದ್ದೆ ನಾನು. ಏನಾಯಿತು, ಹೇಗೆ ನೀವೆಲ್ಲಿದ್ರಿ, ಏನಾಯ್ತು? ನಮಗೆ ನಾವು ಕೇಳಲಿ, ಸೌಂಡ್ ಕೇಳ್ತಾ ಇತ್ತು ಏನದು ಬೊಬ್ಬೆ ಅಲ್ಲ. ಮತ್ತು ಏನೋ ಆಗಿದೆ ಮನೆಯಲ್ಲಿ ನಮಗೆ ಗೊತ್ತಿಲ್ಲ. ಬೊಬ್ಬೆ ಕೇಳಿದ್ದ? ಬೊಬ್ಬೆ ಕೇಳಿ ರಾತ್ರಿ ಒಂದು 7-8 ಗಂಟೆಗೆ ಬೊಬ್ಬೆ ಎಲ್ಲ ಕೇಳ್ತಾ ಇತ್ತು. ಹೇಗೆ ಗಲಾಟೆಯಾ? ಗಲಾಟೆ ಮಾಡ್ತಾ ಇದ್ದ. ಮಾಮೂಲು ಅವ್ರದ್ದು ಗಲಾಟೆಲ್ಲ. ಯಾರಿಗೆ? ಅತ್ತೆ ಮಾವ? ಯಾರು ಅಂತ ಗೊತ್ತಾಗೋದಿಲ್ಲ ನಮಗೆ. ಸೌಂಡ್ ಕೇಳಿದ ಸ್ವಲ್ಪ ದೂರ. ನಿಮ್ಗೆ ಎತ್ತರ ಇದ್ದೀರಿ, ಸೌಂಡ್ ಕೇಳ್ತಾರೆ. ಸೌಂಡ್ಗೆ ಅಷ್ಟೇ. ಹಿಂದೆ ಏನಾದ್ರು ಗಲಾಟೆ ಆಗಿತ್ತ? ಅದು ಗೊತ್ತಿಲ್ಲ. ನೀವಿರುವಾಗ ನಿಮ್ಮ ಗಮನಕ್ಕೆ ಒಂದು ಈ ಹಿಂದೆ ಅಂಥ ಸೌಂಡ್ಗಳು ಕೇಳಿ ಬಂದಿದ್ವು ಯಾವಾಗಲಾದರೂ? ಅಂಥ ಸೌಂಡ್ಗಳು ಕೇಳಲಿ, ಇದೇ ಸ್ಟಾರ್ಟಿಂಗ್ ನಾವು ಕೇಳಿದ್ವಿ. ಮತ್ತು ಸಾಧಾರಣ ಮಕ್ಕಳೆಲ್ಲ ಬೊಬ್ಬೆ ಹಾಕ್ಕೊಂಡ್ರೆ ಇರ್ತದೆ, ನಮಗೆ ಎಂತ ಅಂತ ಗೊತ್ತಾಗೋದಿಲ್ಲ. ಈಗ ನೀವು ಹೋದ್ರಾ? ಗೊತ್ತಾಗಿ ಎಲ್ಲಿಗೆ ಹೋದ್ರೆ? ನನಗೆ ಬಾಡಿ ಎಲ್ಲ ತಗೊಂಡು ಹೋದ ಮೇಲೆ ಗೊತ್ತಾಗೋದು. ಅಲ್ಲಿರೋ ನಮಗೆ ಗೊತ್ತಾಗಲಿಲ್ಲ. ನಿಮಗೆ ನಿಮ್ಮ ಪ್ರಕಾರ ಎಂಥದ್ದು ಹೇಗೆ ಅಂತೇಳಿ ನೀವು ಹೇಳೋದು? ಹೇಗಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಈಗ. ಅದೇ ಅಲ್ಲ, ಎಲ್ಲ ನೋಡುವಾಗ ಸುಸೈಡ್ ಆಗೇ ಕಾಣ್ತದೆ. ಮತ್ತೆ ಎಂತಂತ ನಮಗೆ ಗೊತ್ತಾಗೋದಿಲ್ಲ ಅಲ್ಲ. ಘಟನೆಯನ್ನು ತುಂಬ ಹತ್ತಿರದಿಂದ, ಅಂದರೆ ತುಂಬ ಹತ್ತಿರದಿಂದ ಅಂದರೆ ಅಷ್ಟು ಹತ್ತಿರದಿಂದಲ್ಲ, ಸ್ವಲ್ಪ ಅರಿವಿದೆ ಅವರಿಗೆ ಏನು ಆಗಿರ್ಬೋದು ಅನ್ನೋದೊಂದು ಸಣ್ಣ ಸ್ಪಷ್ಟತೆ ಅವರಿಗೆ ಇದೆ. ಯಾಕಂದರೆ ಅವರು ಪಕ್ಕದ ಮನೆಯಲ್ಲಿದ್ದಾರೆ. ಸಾರಾ ಅವರೇ ನಮಸ್ತೆ. ಘಟನೆ ನಡೆದ ದಿವಸ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯಿತು? ನೀವು ಅದನ್ನೇ? ನನಗೆ ಒಂದು 9:30 ಗಂಟೆಗೆ ಅವರು ಫೋನ್ ಮಾಡಿದರು. ಈಗ ವಿಷಯ, ಅವರು ಬಾಗಿಲು ಹಾಕಿ ಒಳಗಾಗಿದೆ, ಬಾಗಿಲು ತೆಗೆಯುವುದಿಲ್ಲ. ಯಾರು? ಅತ್ತೆ ಮಾವನ ಮಗಳು ನಾದಿನಿ, ಅವಳ ತೀರೋಗಿದ್ದವಳ ನಾದಿನಿ ಫೋನ್ ಮಾಡಿದರು. ಆಗ ನಮಗೆ ಎಂಥ ವಿಷಯ ಗೊತ್ತಿಲ್ಲಲ್ಲ. ನಾವು ಹೋಗಿ ನೋಡುವಾಗ ಅವರನ್ನು ಹಣ ತಗೊಂಡು ಬಂದು ಮಲಗಿಸಿದ್ದೇವೆ. ಅವರು ಉಸಿರಂತ ಆಡೋದಿಲ್ಲ ಆಯಿತು. ಅವರು ಹೋಗಿ ಮಲಗಿಸಿದ್ದೇವೆ. ಅವರು ನಮ್ಮ ಹತ್ರ ಹೇಳಿದರು, ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಹಿಡಿಬೇಕು ಅಂತ. ಆಗ ಮೇಲೆ ಅವರ ರೂಮಲ್ಲಿ, ಆಗ ಅಲ್ಲಿಂದ ಹೋಗುವಾಗ ನೋಡುವ ಅರ್ಧ ಬಾತ್ರೂಮಲ್ಲಿ ಅರ್ಧ ಅವಳ ರೂಮಲ್ಲಿ ಇದ್ದರು ಮಲಗಿಸಿ ಅವರು. ಆಗ ಅಲ್ಲಿಂದ ಹಿಡ್ಕೊಂಡು ಬಂದು ನಾವು ಕೆಳಗೆ ಮಲಗಿಸ್ತೇವೆ. ಮತ್ತು ಎಲ್ಲರೂ ಎಲ್ಲರೂ ನೋಡುವಾಗ ಅವರು ಆಂಬುಲೆನ್ಸ್ ಎಲ್ಲ ಬಂದು ಕರ್ಕೊಂಡು ಹೋಗಿದ್ದೇವೆ ಅವರನ್ನು. ಮತ್ತು ವಿಷಯ ಏನಂದ್ರೆ ನಮಗೆ ಗೊತ್ತಿಲ್ಲ. ಈಗ ಇವರು ತುಂಬ ಸಮಯದಿಂದ ನಿಮ್ಮ ಹತ್ತಿರ ಮನೆ ಆಗಿರೋದ್ರಿಂದ ನಿಮ್ಮ ಜೊತೆ ಅವರು ಹೇಗಿದ್ರು? ಇಶಾನ ಅವರು ನಿಮ್ಮ ಜೊತೆ ಹೇಗೆ ಮಾತಾಡ್ತಾರೆ? ಒಳ್ಳೆ ಪ್ರೀತಿಯಲ್ಲಿ ಇದ್ದರು ಅವರು. ಏನಿದಿಲ್ಲ ಆಯ್ತು ಅವರಿಗೆ.
ಯಾರಿಗೆ ಮನೆಯವರಿಗೆ ಹಾಗೆ ಅಷ್ಟೇ. ಮತ್ತು ಮನೆ ಒಳಗೆ ಹೇಗೆ ಅಂತ ನಮಗೆ ಗೊತ್ತಿಲ್ಲ ಆಯಿತು. ನಿಮಗೆ ಈಗ ಇಷ್ಟು ಹತ್ತಿರ ಮನೆ ಇರೋದ್ರಿಂದ ಯಾವ ಥರ ಜಗಳ ಆಡೋದನ್ನು ನೀವು ಕೇಳಿದ್ದೀರಾ? ಇಲ್ಲ ಕೇಳಲಿಲ್ಲ, ಇದುವರೆಗೆ ಕೇಳಲೇ ಒಂದು ದಿವಸ ಕೂಡ ಆಗಲಿಲ್ಲ. ಯಾವುದು ಕೇಳಲಿಲ್ಲ. ಹಾಂ ಆ ದಿವಸ ಕೂಡ ಕೇಳಲಿಲ್ಲ. ನಾವೆಲ್ಲ ಬಾಗಿಲು ಹಾಕಿ ಒಳಗಿದ್ರು ನಾವು. ಹಾಂ ಅಥವಾ ಅಲ್ಲಿಂದ ಏನಾದರೂ ಸೌಂಡ್ ಆದರೆ ಇಲ್ಲಿ ಕೇಳೋದಿಲ್ವ? ಇಲ್ಲ, ಸೌಂಡ್ ಯಾವುದು ಕೇಳಲಿಲ್ಲ ನಮಗೆ. ಅವರು ಫೋನ್ ಮಾಡಿದ ಮೇಲೆ ನಾವು ಹೋಗಿದ್ದೇವೆ ಅಲ್ಲಿಗೆ. ಅತ್ತೆ ವಿಷಯ ಗೊತ್ತಿಲ್ಲ. ಅತ್ತೆ ಮಾವ ನಾದಿನಿ ಜೊತೆ ಈಶಾನ ಅವರು ಚೆನ್ನಾಗಿದ್ರ? ನಮಗೆ ನೋಡುವಾಗ ಚೆನ್ನಾಗಿದ್ರು ಅವರು. ಯಾವಾಗಲೂ ಮಾತಾಡ್ತಾ ಇದ್ರು? ಎಲ್ಲ ಒಟ್ಟಿಗೆ ಹೋಗುವಾಗ ಬರುವಾಗಲ್ಲ ಒಟ್ಟಿಗೆ ಇರ್ತದೆ ಅವರು. ಒಟ್ಟಿಗೆ ಹೋಗಿ ಬರ್ತಾ ಇದ್ರು. ಈ ಘಟನೆ ನಡೆಯುವಾಗ ಅಲ್ಲಿ ಪುಟ್ಟ ಮಗು ಇತ್ತು ಈಶಾನ ಅವರದ್ದು. ಆ ಮಗು ಎಲ್ಲಿ ಇತ್ತು? ಅಳ್ತಾ ಇತ್ತಾ? ಇಲ್ಲ, ಅದು ಆಚೆ ಈಚೆ ಓಡಿಕೊಂಡಿದ್ರು ಅವರು. ಆ ಮಗು ಸಣ್ಣ ಮಗು. ಓಕೆ. ಈ ಘಟನೆ ನಡೆಯುವಾಗ ಇನ್ ಕೇಸು ಜೋರಾಗಿ ತಳ್ಳಾಟ ಗಿಲಾಟ ಆಗಿದ್ರೆ ಮಗು ಅಳ್ತಿತ್ತಲ್ಲ, ಅಮ್ಮನಿಗೆ ಹೊಡೆಯುವಾಗ ಸುಮ್ಮನೆ ಇರ್ತಿತ್ತ? ನಾವು ಹೋಗುವಾಗ ಎಲ್ಲ ಆಗಿದಲ್ಲ ಅವರಿಗೆ. ಅಲ್ಲಿ ಮಲಗಿಸಿ ನೋಡಿದ್ದು ಮಾತ್ರ. ಮತ್ತು ಮುಂಚೆ ಅಳ್ತಿದಂತೆ ಯಾವುದು ಗೊತ್ತಿಲ್ಲ ನಮಗೆ. ಈಗ ಆದ ಮೇಲೆ ಅಲ್ಲ ನಮ್ಮನ್ನು ಕರೆದದು. ಮತ್ತು ನಮಗೆ ವಿಷಯ ಗೊತ್ತಿಲ್ಲ ಯಾವುದು ಹೇಗೆ ಅಂತ. ಈಶಾನ ಅವರ ಮನೆಯವರು ಹೇಳ್ತಾ ಇದ್ದಾರೆ, ನಮ್ಮ ಮಗಳನ್ನು ಕೊಲೆ ಮಾಡಿದ್ದಾರೆ ಅಂತ ಈಶಾನ ಅವರ ಮನೆ ಕುಟುಂಬಸ್ಥರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಅವರು ನಿಮ್ಮ ಹತ್ರ ನೀನು ಕೇಳಿಲ್ವಾ? ಇಲ್ಲೇನು ಗಲಾಟೆ ಆಯ್ತಾ, ಏನಾದ್ರು ಸೌಂಡ್ ಆಯ್ತಾ? ಯಾವುದು ಕೇಳಲಿಲ್ಲ, ಯಾರು ಸಹ ಮಾತಾಡಲಿಲ್ಲ. ಯಾರು ಏನೂ ಮಾತಾಡಲಿಲ್ಲ? ಯಾವುದು ಮಾತಾಡಲಿಲ್ಲ. ಓಕೆ. ಪೊಲೀಸರು ಬಂದರು, ನಿಮ್ಮೊಟ್ಟಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರು. ನಿಮ್ಮ ಪ್ರಕಾರ ನಿಮಗೆ ಕೊಲೆ ಅಂತ ಅನಿಸ್ತದ ಅಥವಾ ಅವರು ಆತ್ಮಹತ್ಯೆ ಮಾಡಿದಂತ ಅನಿಸ್ತದ? ನಮಗೆ ಯಾವುದು ಗೊತ್ತಿಲ್ಲ ಸರ್. ನಮಗೆ ಅಂಥೊಂದು ಹೆಣ ನಾವು ಕಣ್ಣು ಮುಂದೆ ನೋಡಿದ್ದು ಫಸ್ಟ್ ನೋಡಿ ಸತ್ತು ಕೊಂದದ್ದು ಹೇಗೆ, ಅವರು ಹಗ್ಗಾಗಿ ಸತ್ತದು ಹೇಗೆ ಅಂತ ಒಂದು ಜೀವ ನೋಡಬೇಕಲ್ಲ ಫಸ್ಟ್. ನಮ್ಮ ಕಣ್ಣಲ್ಲಿ ನಾವು ಇದು ವರ್ಷದಲ್ಲಿ ನಾವು ನೋಡಲಿಲ್ಲ. ಈಗ ಅವರು ಹೇಳಿದರು ಹಗ್ಗ ಹಾಕಿ ಸತ್ತದು ಅಂತ, ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಂತೆಲ್ಲ ಹೇಳಿದ್ದಾರೆ. ನೀವು ಆ ರೂಮನ್ನು ನೋಡಿದ್ರೆ ಹೋಗಿ ಇದು ಎಲ್ಲಿ ಜಾಗ ಅಂತ ನೋಡಿದ್ರೆ? ಇಲ್ಲ ಅವರು ಬಾತ್ರೂಮಲ್ಲಿ ಒಳಗೆ ಅಂತ ಹೇಳಿದ್ರು ನಮ್ಮ ಹತ್ರ. ನೋಡಲಿಲ್ಲ ನಾವು. ಬಾತ್ರೂಮ್ ಹೋಗಿ ಇವರು ಮಲಗಿಸಿ ಅಲ್ಲಿಯೇ ಹೋಗಿ ಹೆಣ ಹತ್ರ ನಾವು ಹೋಗಿದ್ದು. ಹೆಣ ಆಗಿದ್ದು ಸಹ ನಮಗೆ ಗೊತ್ತಿಲ್ಲ ಆಯಿತು, ಜೀವ ಉಂಟು ಅಂತೇಳಿ ನಾವು ಹೋಗಿದ್ದು. ಹೌದು, ಅವರು ಸ್ಥಳೀಯರಾಗಿ ಅವರ ಮಾತುಗಳು. ಒಟ್ಟಿನಲ್ಲಿ ಈ ಪ್ರಕರಣ ಮುಂದೆ ಪೊಲೀಸರಿಂದ ಸಮಗ್ರ ತನಿಖೆ ನಡೆದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಇದಕ್ಕೊಂದು ಸ್ಪಷ್ಟ ಉತ್ತರ ಸಿಗುತ್ತೆ. ಹಾಗಾಗಿ ಪೊಲೀಸರ ತನಿಖೆ ಪ್ರಗತಿಯಲ್ಲಿ ಸಾಗ್ತದೆ. ಮುಂದೆ ಏನಾಗ್ತದೆ ಅನ್ನೋದನ್ನು ನೋಡೋಣ. ಧನ್ಯವಾದಗಳು, ನಮಸ್ಕಾರ.